ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು 33 ಕೋಟಿ ದೇವಾನುದೇವತೆಗಳು ಎಲ್ಲಿಂದ ಬಂದಿದ್ದಾರೆ ಎನ್ನುವುದನ್ನು ನೋಡೋಣ. ಇವರು 198 ಕೋಟಿ ವರ್ಷಗಳ ಹಿಂದೆ G2 ಅಂದರೆ ಗ್ರೇಟ್ ಯೂನಿವರ್ಸ್ನಿಂದ ಬಂದಿದ್ದಾರೆ. 198 ಕೋಟಿ ವರ್ಷಗಳು ಅಂದರೆ ಬ್ರಹ್ಮಾಂಡದ ಮೊದಲನೆಯ ಪರಾರ್ಧವು ಮುಗಿದು ಎರಡನೆಯ ಪರಾರ್ಧದ ಆರಂಭವಾಗುವುದರಲ್ಲಿ ಇತ್ತು. ಆಗ ಆಲ್ಮೈಟಿಯು ಬೇಹದ್ನ ವಿಶ್ವದ PM-ನೊಂದಿಗೆ ನಿರಾಕಾರಿ ರೂಪದಲ್ಲಿ ನಮ್ಮ ಬ್ರಹ್ಮಾಂಡಕ್ಕೆ ಬಂದಿದ್ದರು. ಆಗ ನಮ್ಮ ಬ್ರಹ್ಮಾಂಡವು ಅಸ್ತವ್ಯಸ್ತವಾಗಿತ್ತು. ಅದೇ ಸಮಯದಲ್ಲಿ ಬ್ರಹ್ಮಾಂಡದ ಮೊದಲನೆಯ ಪರಾರ್ಧದ ಅಂದರೆ ಬ್ರಹ್ಮನ 50 ವರ್ಷ ದೇವಿ ದೇವತೆಗಳು, ಅಸುರರು, ಮನುಷ್ಯರೆಲ್ಲರೂ ಚೆಲ್ಲಾಪಿಲ್ಲಿಯಾಗಿ ಕೆಳಗಿನ ಸ್ತರಕ್ಕೆ ಇಳಿದು ಬಿಟ್ಟಿದ್ದರು ಮತ್ತು ಬ್ರಹ್ಮಾಂಡದಲ್ಲಿ ಬಹಳ ಪವರ್ ಲಾಸ್ ಆಗಿಬಿಟ್ಟಿತ್ತು. ಪವರ್ ಬಹಳ ಕಡಿಮೆ ಉಳಿದುಕೊಂಡಿತ್ತು. ಹೀಗಾಗಿ ಪರಂಧಾಮ ಬಹಳ ಅಧೋಗತಿಗೆ ಬಂದುಬಿಟ್ಟಿತ್ತು. ಇದರಿಂದಾಗಿ ತಕ್ಷಣವೇ ಆಲ್ಮೈಟಿಯು ತನ್ನ ಮೊದಲನೆಯ ರಚನೆಯನ್ನು ಅಂದರೆ ಬಲರಾಮನನ್ನು ಸೃಷ್ಟಿ ಮಾಡಿದರು ಹಾಗೂ ಬಲರಾಮನಿಗೆ ಈ ಬ್ರಹ್ಮಾಂಡವನ್ನು ಸರಿಯಾಗಿ ನೋಡಿಕೊಳ್ಳುವಂತಹ ಡ್ಯೂಟಿಯನ್ನು ಒಪ್ಪಿಸಿದರು. ಆಗ ಬಲರಾಮನು ತನ್ನೊಳಗಿನಿಂದ ಶಿವಶಕ್ತಿಯರನ್ನು ಸೃಷ್ಟಿಸಿ ಶಿವಶಕ್ತಿಯ ಪಾತ್ರವನ್ನು ನಡೆಸಿಕೊಂಡು ಹೋದನು. 198 ಕೋಟಿ ವರ್ಷಗಳವರೆಗೆ ಬ್ರಹ್ಮಾಂಡದ ಸಂರಕ್ಷಣೆಯನ್ನು ಮಾಡಿದನು. ಬಲರಾಮನೇ ಶಿವಶಕ್ತಿಯಾಗಿ 198 ಕೋಟಿ ವರ್ಷಗಳಿಂದ ಈ ಬ್ರಹ್ಮಾಂಡವನ್ನು ನಡೆಸಿಕೊಂಡು ಬರುತ್ತಿದ್ದಾನೆ. ಶಿವಶಕ್ತಿಯು ಸೇರಿ ಒಂದು ರೂಪ ವಿಷ್ಣುವನ್ನು ಸೃಷ್ಟಿ ಮಾಡಿದರು. G2ನಿಂದ ಬಂದಂತಹ 33 ಕೋಟಿ ದೇವಾನುದೇವತೆಗಳಲ್ಲಿ ಒಬ್ಬ ದೇವನು ಬ್ರಹ್ಮನ ಪಾತ್ರವನ್ನು ನಿಭಾಯಿಸಿದ. 33 ಕೋಟಿ ದೇವಾನುದೇವತೆಗಳು G2ನಿಂದ ಬಂದಿದ್ದಾರೆ. ಇವರು ಮೊದಲು ನಿರಾಕಾರಿಯಾಗಿ ಪರಂಧಾಮದಲ್ಲಿ ಬಂದು ನಂತರ ಕೆಳಗೆ ಆಕಾರಿಯಾಗಿ ಬರತೊಡಗಿದರು. ಅದರ ನಂತರ ತಮ್ಮಿಂದ ಅನೇಕ ರೂಪಗಳನ್ನು ಹೊರತೆಗೆದು ಅನೇಕ ರಚನೆಗಳನ್ನು ಅಂದರೆ ಸೃಷ್ಟಿಯನ್ನು ಮಾಡುತ್ತಾ ಹೋದರು. ಇವರು ಆಕಾರಿಯಲ್ಲಿದ್ದಾಗ ಅನೇಕ ರಚನೆಗಳನ್ನು ಮಾಡಿದ್ದಾರೆ. ಹೀಗೆ 33 ದೇವಾನುದೇವತೆಗಳ ರಚನೆಗಳು ಮತ್ತೆ ಅವರ ರಚನೆ ಅಂದರೆ ರಚನೆಗೆ ರಚನೆ ಆಗುತ್ತಾ ಅವರ ಸಂಖ್ಯೆ ಅಸಂಖ್ಯವಾಗುತ್ತಾ ಹೋಯಿತು. ಈ ರೀತಿ ಬಾಪೂಜಿಯವರು 33 ಕೋಟಿ ದೇವಾನುದೇವತೆಗಳು ಬಂದಂತಹ ರಹಸ್ಯವನ್ನು ತಿಳಿಸಿದ್ದಾರೆ. ಪರಂ ಶಾಂತಿ ಬೇಹದ್ ಕಿ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. बेहद की परम शांति सो